ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಚಾಪ್ಸ್ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಚಾಪ್ಸ್ ಹೇಗೆ ಮಾಡೋದು ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ಮೆಣಸು ಸ್ವಲ್ಪ ತೊಗೊಂಡಿದ್ದೀನಿ. ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ. ಈಗ ಮೊದಲಿಗೆ 2 kg ಬೈಲರ್ ಚಿಕನ್ ತೊಗೊಂಡಿದ್ದೀನಿ. ಮತ್ತು ಚಕ್ಕೆ, ಲವಂಗ ಸ್ವಲ್ಪ, ಮತ್ತು ಏಲಕ್ಕಿ, ಮೆಣಸು, ಆಮೇಲೆ ಅರಿಶಿನ ಪುಡಿ, ಆಮೇಲೆ ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ. ಕಸ್ತೂರಿ ಮೆಥಿ ಮತ್ತು ಚಕ್ಕೆ, ಚಕ್ರ ಎಲ್ಲ ತೊಗೊಂಡಿದ್ದೀನಿ. 1 ಸ್ಪೂನ್ ಧನಿಯಾ ಪುಡಿ, ಒಂದು 3-4 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 10-12 ಹಸಿಮೆಣ್ಸಿನ್ಕಾಯಿ, ಮತ್ತು ಸನ್ಪ್ಯೂರ್ ಎಣ್ಣೆ ತೊಗೊಂಡಿದ್ದೀನಿ. ಪುದೀನ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಚಿಕನ್ ಮಸಾಲ, ಆಮೇಲೆ ಉಪ್ಪು ರುಚಿಗೆ, ಮತ್ತು ಪಲಾವ್ ಎಲೆ, ಪುದೀನ, ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಇದೆಲ್ಲ ಇವಾಗ ಹಸಿದೆ ರುಬ್ಬೇಕು. ಇವಾಗೆಲ್ಲ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಮತ್ತು ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಮತ್ತು ಶುಂಠಿ, ಇದೆಲ್ಲ ಹಸಿದು ರುಬ್ಕೊಬೇಕು. ಇವಾಗ ಇದು ಮಿಕ್ಸಿಗೆ ಹಾಕೊಳ್ತೀನಿ. ಈಗ ಮೊದಲಿಗೆ ಎಣ್ಣೆ ಹಾಕೊಳ್ಳೋಣ. ಈಗ ಎಣ್ಣೆ ಕಾಯ್ದಿದೆ. ಚಕ್ಕೆ, ಲವಂಗ, ಚಕ್ರ, ಪಲಾವ್ ಎಲೆ ಎಲ್ಲ ಹಾಕೊಳ್ತಿದ್ದೀನಿ. ಈಗ ಚಿಕನ್ ಹಾಕೊಳ್ಳೋಣ. ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಚಿಕನ್. ಇದು ಬೈಲರ್ ಕೋಳಿ ತಗೊಂಡಿದ್ದೆ, 2 kg ತಗೊಂಡಿದ್ದೀನಿ. ಬೈಲರ್ ಕೋಳಿ ಎಲ್ಲ ತೊಳೆದಿಟ್ಟಿದೆ. ಈಗ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಬೇಕು. ಇದನ್ನ ಚೆನ್ನಾಗಿ ತಿರುಗಿಸ್ಕೊಂತ ಇರಬೇಕು ಚಿಕನ್. ಈಗ ಚಿಕನ್ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈಗ ರುಬ್ಬಿರೋ ಮಸಾಲೆ ಹಾಕೊಳ್ತಿದ್ದೀನಿ. ಇದೆಲ್ಲ ಹಾಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಒಂದು 15-20 ನಿಮಿಷ ಇದು ಫ್ರೈ ಆಗಬೇಕು. ಹಸಿದಲ್ವಾ, ಇದೆಲ್ಲ ರುಬ್ಬಿರೋದೆಲ್ಲ ಹಸಿದು ಮಸಾಲೆ ಎಲ್ಲ.
ಬೇಯಬೇಕು ಚೆನ್ನಾಗಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಧನಿಯಾ ಪುಡಿ ಹಾಕೊಳ್ತೀನಿ, ಮತ್ತೆ ಸ್ವಲ್ಪ ಅರಿಶಿನ ಪುಡಿ, ಮತ್ತೆ ಕಸ್ತೂರಿ ಮೆಥಿ, ಮತ್ತೆ ಚಿಕನ್ ಮಸಾಲ ಹಾಕೋತೀನಿ. ಎಲ್ಲ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಯಲಿ ಇದು. ಈಗ ನೋಡಿ ಇದೆಲ್ಲ ರೆಡಿಯಾಗಿದೆ, ಚಿಕನ್ ಚಾಪ್ಸ್ ರೆಡಿಯಾಗಿದೆ. ಈಗ ಮನೆಯಲ್ಲಿ ಎಲ್ಲ ಊಟಕ್ಕೆ ಬಡಿಸ್ಬಿಟ್ಟು ಹೇಗಿದೆ ಅಂತ ಒಂದ್ಸಲ ಟೇಸ್ಟ್ ಮಾಡಿ ಹೇಳ್ತಾರೆ ಎಲ್ಲರೂ. ಎಲ್ಲ ರೆಡಿಯಾಗಿದೆ ನೋಡಿ, ಈಗ ರೆಡಿಯಾಗಿದೆ. ಈಗ ಕೆಳಕ್ಕೆ ಇಳಿಸ್ಕೊತಿದ್ದೀನಿ. ತೋಟದಿಂದ ಮನೆಗೆ ಬಂದ್ವಿ. ಈಗ ನಾಟಿ ಸ್ಟೈಲು ಚಿಕನ್ ಚಾಪ್ಸು ರೆಡಿಯಾಗಿದೆ. ಇದೆಲ್ಲ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ತೋರಿಸ್ಕೊಡ್ತಿದ್ರು ನನಗೆ. ಅವಾಗೆಲ್ಲ ನಾವು ಚಿಕ್ಕ ಹುಡುಗರು, ಆಲೆ ಮದುವೆ ಮುಂಚೆ ಅಂದರೆ ಒಂದು 15-20 ವರ್ಷ ಆಯಿತು. ಅವಾಗೆಲ್ಲ ನೋಡ್ಕೊಂಡಿದ್ನಲ್ವ, ಅದಕ್ಕೆ ಆ ಥರನೇ ರೆಡಿ ಮಾಡಿದ್ದೀನಿ ಚಿಕನ್ ಚಾಪ್ಸು. ಮತ್ತು ಮುದ್ದೆಗೂ ಚೆನ್ನಾಗಿರುತ್ತೆ, ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.